ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಗೌರಿ ಗಣೇಶ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ. ನಮ್ಮ ಮನೆ ಹತ್ರನೇ ಚಿಕ್ಕಪೇಟೆ ಎಲ್ಲ ತುಂಬ ದೂರ ಆಗಿಬಿಡುತ್ತೆ. ಸೊ ಇಲ್ಲೇ ನೋಡೋಣ, ಒಂದು 4-5 ಅಂಗಡಿ ಇದೆ. ಸೊ ಅಲ್ಲೇ ಚೆನ್ನಾಗಿರೋದು ಸಿಗುತ್ತೇನೋ ಅಂತ ಅಂದ್ಬಿಟ್ಟು ಹೋಗಿ ನೋಡ್ತಾ ಇದ್ವಿ. ನಮ್ಮತ್ತೆ ನಮ್ಮಮ್ಮ ಕೂಡ ಎಲ್ಲ ನೋಡ್ತಾ ಇದ್ರು. ಸೊ ಬೀಗರು ಶಾಪಿಂಗ್ ಎಲ್ಲ ಮಾಡ್ತಾಯಿದ್ರು. ಸೊ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಇವಾಗಂತೂ ಟ್ರೆಂಡ್ ಅಲ್ವಾ. ಸೊ ಅದನ್ನು ಎಲ್ಲ ಚೆಕ್ ಮಾಡ್ತಾ ಇದ್ವಿ. ನಮ್ಮತ್ತೇನು ಕೂಡ ಲೆನಿನ್ ಸ್ಯಾರೀಸು ಅದನ್ನೆಲ್ಲ ನೋಡ್ತಾ ಇದ್ರು, ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮತ್ತು ನಾವು ಗೌರಿಗೆ ಕಳಸ ಇಡ್ತೀವಿ. ಸೊ ಕಳಸಕ್ಕೆ ಸ್ಯಾರಿ ಎಲ್ಲ ಉಡಿಸ್ಬೇಕಲ್ಲ. ಸೊ ನಾನು ಕೂಡ ಎಲ್ಲ ನೋಡ್ತಾ ಇದ್ದೆ. ಸೊ ಫೈನಲ್ಲಾಗಿ ಎಲ್ಲರೂ ಸ್ಯಾರೀಸ್ನ ತಗೊಂಡ್ವಿ. ಕಲೆಕ್ಷನ್ಸು ಅಷ್ಟೇ ಈ ಅಂಗಡಿಯಲ್ಲಿ ಚೆನ್ನಾಗಿತ್ತು. ನಾನು ರೆಗ್ಯುಲರಾಗಿ ಹಬ್ಬಗಳಿಗೆ ಅಂದರೆ ಈ ಅಂಗಡಿಗೆ ಹೋಗೋದು. ಆ ಓನರೆಲ್ಲ ತುಂಬಾ ಪರಿಚಯ ನನಗೆ. ಇದು ಪಲ್ಲು ಮೇಡಮ್, ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ಪಲ್ಲು, ಇದು ಬ್ಲೌಸ್ ಬರುತ್ತೆ. ಪ್ಲೈನ್ ಬ್ಲೌಸು ಚೆನ್ನಾಗಿರುತ್ತೆ. ಪ್ಲೈನ್ ಬ್ಲೌಸ್ ಫೈನಲಿ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಅತ್ತೆ ಮನೆಗೆ ಹೋದರು. ನಾನು ಹಸ್ಬೆಂಡು ಮಕ್ಕಳೆಲ್ಲರೂ ವಿಶಾಲ್ ಮಾರ್ಟ್ಗೆ ಹೋದ್ವಿ ಬಟ್ಟೆ ತೊಗೊಳ್ಳೋಣ ಮಕ್ಕಳಿಗೆ ಅಂತ. ಮಕ್ಕಳಿಗೆ ಗ್ರ್ಯಾಂಡಾಗಿ ಫ್ರಾಕ್ ಎಲ್ಲ ಹಾಕೋಣ ಅಂದರೆ ಅವ್ರು ಇಷ್ಟನೇ ಪಡೋದಿಲ್ಲ. ಚುಚ್ಚುತ್ತೆ ಅಂತ ಅಳ್ತಾ ಕುತ್ಕೊಂಡ್ಬಿಡ್ತಾರೆ, ಅದು ಬೇಡ ಅಂತ. ಸೊ ನಾರ್ಮಲಾಗಿ ಕಾಟನ್ ಡ್ರೆಸ್ಸಸ್ನೇ ತೊಗೊಳ್ಳೋಣ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಂತೂ ರೇಟ್ಸ್ ಎಲ್ಲ ತುಂಬ ರೀಸನಬಲ್ಲು. ಸೊ ಮಕ್ಳಿಗೂ ತೊಗೊಂಡು ಅಲ್ಲಿ ಕುರ್ತೀಸು ಇತ್ತು. ಸೊ ಒಂದಕ್ಕೆ ಒಂದು ಫ್ರೀ ಅಂತ. ಸೊ ಅದನ್ನು ನಾನು ತೊಗೊಂಡು ನನ್ನ ಹಸ್ಬೆಂಡು ಸ್ವಲ್ಪ ಬಟ್ಟೆಗಳೆಲ್ಲ ತೊಗೊಂಡ್ರು. ಅದಾದಮೇಲೆ ಐ ಮಾರ್ಟ್ಗೆ ಹೋದ್ವಿ ಮನೆ ಹತ್ರನೇ. ಸೊ ಅಲ್ಲಿ ರೇಷನ್ ನನ್ನ ಮಗಳಿಗೆ ಏನು ಬೇಕು, ಸೆಂಟ್ ಬೇಕಂತೆ. ಸೊ ಕೊಡ್ಸಲ್ಲ ಅಂದಿದ್ದಕ್ಕೆ ಅಳ್ತಾ ಇದ್ದಾಳೆ ಅಲ್ವಾ? ಕೊಡಿಸ್ತೀನಿ ಸುಮ್ಮನೆ. ಓಕೆ, ಏಯ್ ಮುಟ್ಬಾರ್ದು ಅದನ್ನ, ಬೇಬಿದು. ಸೊ ಹಬ್ಬಕ್ಕೆ ರೇಷನ್ ಎಲ್ಲ ಫುಲ್ ಶಾಪಿಂಗ್ ಎಲ್ಲ ಮಾಡಾಯಿತು. ಮಕ್ಕಳು ಅಳ್ತಾಯಿದ್ರು ಅಂತ ಅವ್ರಿಗೂ ಕೂಡ ಚಾಕ್ಲೇಟ್ ಕೊಡಿಸಿ ಸಮಾಧಾನ ಮಾಡಿಸಾದ್ಮೇಲೆ ಫುಲ್ ಖುಷಿಯಾಗಿ ಆಟ ಆಡ್ತಾಯಿದ್ರು. ಅದ್ರದ್ದು ನೆಕ್ಸ್ಟ್ ಡೇ ನಮ್ಮತ್ತೆ ಹಬ್ಬಕ್ಕೆ ಅಂತ ಚಕ್ಲಿ ಕರ್ಜಿಕಾಯಿ ಎಲ್ಲ ಮಾಡ್ತೀವಿ ನಾವು ಯೂಶ್ವಲಿ ವರ್ಷ ಗೌರಿ ಹಬ್ಬಕ್ಕೆ ಮತ್ತು ದೀಪಾವಳಿ ಹಬ್ಬಕ್ಕೆ. ಸೊ ಕರ್ಜಿಕಾಯಿ ಒಳಗಡೆ ಪೌಡರ್ ಫಿಲ್ ಮಾಡ್ತಾರಲ್ಲ, ಅದಕ್ಕೆ ಕಡಲೆ ಬೀಜ ಮತ್ತು ಎಳ್ಳು ಅದನ್ನೆಲ್ಲ ಹುರಿತಾ ಇದ್ರು. ಸೊ ಆ್ಯಕ್ಚುಲಿ ನಮ್ಮತ್ತೆ ಲೇಟಾಗೆ ಊರಿಂದ ಬಂದಿರೋದು, ಯಾಕೆಂದರೆ ಅವ್ರ ತಂಗಿ ಮಗಂದು ಮದುವೆ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದಿರೋದು. ಇನ್ನೇನು ಹಬ್ಬಕ್ಕೆ 2 ಡೇಸ್ ಬಾಕಿ ಇತ್ತು. ಹಬ್ಬಕ್ಕೆ ಬಂದಿರೋದು ಆಲ್ಮೋಸ್ಟ್ 1.5 ತಿಂಗಳಾಯ್ತಲ್ವಾ? ಆಗಿದೆ. ಸೊ ಇವಾಗ ಕರ್ಜಿಕಾಯಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಮಕ್ಳು ತುಂಬಾ ಮಿಸ್ ಮಾಡ್ಕೊಂಡ್ರು ಅಜ್ಜಿ. ಯಾವತ್ತೂ ಹೋಗ್ಬಾರ್ದು ಅಂತ. ಅದೇ ಕೇಳಿಸ್ಕೊಂಡ್ ನಾನು. ನೆನ್ನೆ ಊಟ ಮಾಡಿಸು, ಬ್ರಷ್ ಮಾಡು, ನೀನೇ ಮಾಡಿಸು. ಕರ್ಜಿಕಾಯಿ ಒಳಗಡೆ ಫಿಲ್ ಮಾಡ್ತೀವಲ್ಲ, ಆ ಪೌಡರ್ಗೆ ಎಳ್ಳನ್ನ ಹುರಿದಿದ್ದಾರೆ ಮತ್ತು ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿದ್ದಾರೆ. ಸೊ ಇವಾಗ ಎರಡೂ ಮಿಕ್ಸಿ ಮಾಡಬೇಕು. ಮತ್ತು ಒಣಕೊಬ್ಬರಿ ಮತ್ತು ಬೆಲ್ಲ ನಮ್ಮತ್ತೆ ಎಲ್ಲ ಚಚ್ಚಿ ರೆಡಿ ಮಾಡ್ತಾಯಿದ್ರು. ನಾನು ಎಳ್ಳು ಕಡಲೆ ಬೀಜ ಎಲ್ಲ ಪೌಡರ್ ಮಾಡೋಣ ಅಂತ ಮಿಕ್ಸಿಗೆ ಹಾಕ್ತಾಯಿದ್ದೆ. ಸಣ್ಣ ಪುಡಿ ಹಾಕ್ಬೇಕೇನಲ್ವಾ?
ಸೊ ನಮ್ಮ ಅತ್ತೆನ ಕೇಳ್ತಾ ಇದ್ದೆ ಯಾವ ರೀತಿ ಪೌಡರ್ ಮಾಡಬೇಕು, ಸಣ್ಣ ಪೌಡರ್ ಮಾಡಬೇಕಾ ಇಲ್ಲಾಂದರೆ ತರ್ತರಿಯಾಗಿ ಪೌಡರ್ ಮಾಡಬೇಕಾ ಅಂತ. ಯಾಕೆಂದರೆ ವರ್ಷಕ್ಕೆ ಒಂದೇ ಸತಿ ಕರ್ಜಿಕಾಯಿನೆಲ್ಲ ಮಾಡೋದು. ಸೊ ಲಾಸ್ಟ್ ಇಯರ್ ಮಾಡೋದು ಮರ್ತೇ ಹೋಗಿರುತ್ತೆ ಯಾವ ಥರ ಮಾಡಿರೋದು ಅಂತ ಅಂದ್ಬಿಟ್ಟು. ಎಲ್ಲ ಮಿಕ್ಸ್ ಮಾಡಿದ್ರೇನಲ್ವಾ ಬೆಲ್ಲಕ್ಕೆ? ಎಳ್ಪುಡಿ ಕಡಲೆ ಕೊಬ್ಬರಿ ತುರಿ ಬೆಲ್ಲ ಉಂಡೆ ಮಾಡಕ್ಕೆ ಬರ್ತೀನಿ ಸಿಗಾಕ ಬೇಡ ಅನ್ಸುತ್ತೆ ಹಾಕ್ಸೋದು. ಬೇಡ ಅಲ್ವಾ ಸಾಕಂತ ಹಿಂಗೆ ಬರುತ್ತೆ. ಆದರೆ ಪುಟ್ ಪುಡಿ ಆಗಬಿಟ್ಟು ತುಂಬ ಕೈ ಕರ್ಜಿಕಾಯಿ ಒಳಗಡೆ ಪೌಡರ್ನ ಫಿಲ್ ಮಾಡ್ತಾರಲ್ಲ, ಅದಕ್ಕೆ ನಾವು ಸೂಸ್ಲು ಅಂತ ಕರಿತೀವಿ. ಸೊ ಫೈನಲಿ ಸೂಸ್ಲು ರೆಡಿ ಆಗಿದೆ. ಇವಾಗ ಚಕ್ಲಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಚಕ್ಲಿ ಹಿಟ್ಟಿಗೆ ಜೀರಿಗೆ, ಎಳ್ಳು, ಉಪ್ಪು ಎಲ್ಲ ಹಾಕ್ತಾ ಇದ್ದಾರೆ. ಆಲ್ರೆಡಿ ನಮ್ಮತ್ತೆ ಚಕ್ಲಿ ಹಿಟ್ಟನ್ನ ಊರಲ್ಲೇ ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ರು. ಚಕ್ಲಿ ಹಿಟ್ಟಿಗೆ ಅವರು ಅಕ್ಕಿ ಮತ್ತು ಉದ್ದಿನ ಬೇಳೆನ ಹಾಕ್ತಾರೆ. ಅಕ್ಕಿನ ಸ್ವಲ್ಪ ಬೆಚ್ಚಗೆ ಹುರಿದ್ಬಿಟ್ಟು ಉದ್ದಿನ ಬೇಳೆನ ಚೆನ್ನಾಗಿ ಹುರಿಬೇಕು. ಅದನ್ನು ಮಿಷಿನ್ಗೆ ಹಾಕ್ಸಿದ್ರೆ ಚಕ್ಲಿ ಹಿಟ್ಟು ಮನೇಲಿದ್ದರೆ ಯಾವಾಗ ಬೇಕಾದರೂ ನಾವು ಚಕ್ಲಿನ ಮಾಡ್ಕೋಬೋದು. ಸೊ ಅದಕ್ಕೆ ಅವರು ಹಸಿರು ಮೆಣಸಿನ್ಕಾಯಿನ ಖಾರಕ್ಕೆ ಹಾಕ್ತಾ ಇದ್ದಾರೆ. ಅದನ್ನು ಸ್ವಲ್ಪ ನೀರಲ್ಲಿ ಬೇಯಿಸ್ಬಿಟ್ಟು ಮಿಕ್ಸಿ ಮಾಡಬೇಕು. ಇಲ್ಲ ಅಂದರೆ ಖಾರದ ಪುಡಿನೂ ಸಹ ಹಾಕ್ಬೋದು. ಸೊ ಎರಡೂ ಟೇಸ್ಟು ಡಿಫ್ರೆಂಟಾಗಿ ಇರುತ್ತೆ, ಬಟ್ ಚೆನ್ನಾಗಿ ಬರುತ್ತೆ ಹಸಿರು ಮೆಣಸಿನ್ಕಾಯಿನೂ ಹಾಕಿದ್ರು ಖಾರಕ್ಕೆ. ಅದನ್ನು ಸ್ವಲ್ಪ ನೋಟೆ ಕೈ ನಮ್ಮ ಅತ್ತೆಗೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ, ಕಾಲೆಲ್ಲ ನೋವು ಬಂದುಬಿಡುತ್ತೆ ಅಂತ ಅಡುಗೆ ಮನೇಲೆ ಚೇರ್ ಹಾಕ್ಕೊಂಡು ಕುತ್ಕೊಂಡು ಕೆಲಸನ ಮಾಡ್ತಾ ಇರ್ತಾರೆ. ಈಗಲೂ ಅಷ್ಟೇ ಚಕ್ಲಿ ಹಿಟ್ಟನ್ನೆಲ್ಲ ಕಲಿಸ್ತಾ ಇದ್ರು. ಊರಿಂದನೇ ಚಕ್ಲಿ ಒರಳನ್ನು ಸಹ ತೊಗೊಂಡು ಬಂದಿದ್ರು. ಇದರಲ್ಲಂತೂ ಚಕ್ಲಿ ಒತ್ತಕ್ಕೆ ತುಂಬಾ ಈಸಿ ಆಗುತ್ತೆ ಮತ್ತು ಬೇಗನೂ ಒತ್ಬಿಡ್ಬೋದು. ಸೊ ನಾನು ಚಕ್ಲಿನೆಲ್ಲ ಒತ್ತುತ್ತಾ ಇದ್ದೆ. ಇನ್ನು ನಮ್ಮ ಅಮ್ಮಂದು ಅದೊಂದು ಇದೆ, ಕಷ್ಟ ಆಗುತ್ತೆ. ಅದು ಹಿಂಗೆ ಪ್ರೆಸ್ ಮಾಡೋದು. ಇದಕ್ಕೊಂಚೂರು ಎಣ್ಣೆ ಹಚ್ಚಲ ಹೆಚ್ಚಿನ ನಡೆಯುತ್ತೆ, ಬರುತ್ತೆ ಏನೇನೆ ಬರುತ್ತದೆ. ಅಯ್ಯೋ ನಮ್ಮ ಅಮ್ಮಗೆ ಮಾಡೇ ಮುಗಿಸಿ ಸಾಕಾಗುತ್ತೆ ಆ ಥರ. ಸಾಕಲ್ವಾ? ಸಾಕಲ್ಲ ಮಾಡ್ತಾ ಇದೀವಿ ಅಂತಾನೆ ಗೊತ್ತಾಗಲ್ಲ. ಅಲ್ವಾ? ಅದರಲ್ಲಿ ಈಸಿ ಆಗಿದೆ. ಬರುತ್ತೆ ನೋಡ್ರಿ. ಚೆನ್ನಾಯ್ತಾ? ಹಾಕಿ ನೋಡು. ಅದೇ ಕಾಯ್ತೈತೆ. ಸ್ಟಾರ್ಟಿಂಗ್ ಚಕ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಅದಕ್ಕೆ ನಮ್ಮ ಅತ್ತೆನ ಕೇಳ್ತಾ ಇದ್ದೆ ಕರೆಕ್ಟಾಗಿ ಬಂದಿದೆಯಾ ಅಂತ ಅಂದ್ಬಿಟ್ಟು. ಆಮೇಲೆ ಹೋಗ್ತಾ ಹೋಗ್ತಾ ನನಗೂ ಸಹ ಈಸಿಯಾಗಿ ಬಂತು. ಮತ್ತು ಎಣ್ಣೆನೂ ಸಹ ಕಾಯೋಕ್ಕೆ ಇಟ್ಟಿದ್ದೆ ಸಣ್ಣ ಉರಿಯಲ್ಲಿ. ಚಕ್ಲಿನ ಬೇಯಿಸ್ಬೇಕಾದ್ರೂ ಅಷ್ಟೇ ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು. ಜೋರು ಉರಿಯಲ್ಲಿ ಬೇಯಿಸಿದ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ, ಆಚೆ ಕಡೆ ಮಾತ್ರ ಫುಲ್ ಕೆಂಪಾಗಿಬಿಡುತ್ತೆ. ಅದಕ್ಕೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಂದ್ರೆ ಸಣ್ಣ ಉರಿಯಲ್ಲೇ ನಾನು ಫುಲ್ ಚಕ್ಲಿನೆಲ್ಲ ಬೇಯಿಸಿದೆ. ಈ ಸಲ ಹಬ್ಬಕ್ಕೆ ತಿಂಡಿಗಳೆಲ್ಲ ಸ್ವಲ್ಪನೇ ಮಾಡಿಕೊಂಡಿದ್ದು. ಯಾಕೆಂದರೆ ಟೈಮು ಸಹ ಇತ್ತಿಲ್ಲ. ನಮ್ಮತ್ತೆ ತಂಗಿ ಮಗಂದು ಮದುವೆ ಇತ್ತು, ಅವ್ರು ಅಲ್ಲಿಂದ ಬಂದಿದ್ದೇ ಲೇಟ್ ಆಗೋಯ್ತು. ಸೊ ಹಬ್ಬ ಒಂದು 2-3 ದಿವಸ ಇರೋಂಗೆ ಬಂದಿದ್ದರು. ಸೊ ಸ್ಯಾರಿ ಶಾಪಿಂಗ್ ಮಾಡಬೇಕಿತ್ತು ಮತ್ತು ತಿಂಡಿಗಳನ್ನೆಲ್ಲ ನಾವು ಒಂದೇ ದಿವಸನೇ ಮಾಡಿದ್ವಿ. ಫುಲ್ಲು ಟಯರ್ಡು ಕೂಡ ಆಗಿತ್ತು. ಚಕ್ಲಿ ಕರ್ಜಿಕಾಯಿ ಎಲ್ಲ ಮಾಡಿದ್ದು.
ಸೊ ನಮ್ಮತ್ತೆ ಕರ್ಜಿಕಾಯಿ ಮಾಡೋಕ್ಕೆ ಮೈದಾ ಹಿಟ್ಟನ್ನೆಲ್ಲ ಕಲಸಿ ರೆಡಿ ಮಾಡಿ ಇಟ್ಟಿದ್ರು. ಫಸ್ಟು ಚಕ್ಲಿ ಮಾಡಿಬಿಡೋಣ, ಆಮೇಲೆ ಕರ್ಜಿಕಾಯಿ ಮಾಡೋಣ. ಯಾಕೆಂದರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಕರ್ಜಿಕಾಯಿ ಮಾಡೋಕ್ಕೆ. ಮಧ್ಯದಲ್ಲಿ ಮಕ್ಕಳು ಊಟ ಅಂತ ಸತಾ ಹೇಳಿದರು. ಸೊ ಅವ್ರಿಗೂ ಊಟ ಮಾಡಿಸಿ ನಾವು ಎಲ್ಲ ಊಟ ಮಾಡಿ ಮತ್ತೆ ತಿಂಡಿಗಳನ್ನ ಸ್ಟಾರ್ಟ್ ಮಾಡಿದ್ವಿ ಮಾಡೋಕ್ಕೆ. ಸೊ ತಿಂಡಿಗಳನ್ನ ಮಾಡ್ತಾ ಇದ್ದಾಗ ಟೈಮ್ ಹೋಗಿದ್ದೆ ಗೊತ್ತೇ ಆಗೋದಿಲ್ಲ. ಸೊ ನಮ್ಮತ್ತೆ ಪೂರಿ, ಸಣ್ಣ ಪೂರಿ ಥರ ಎಲ್ಲ ಲಟ್ಟಿಸ್ತಾ ಇದ್ರು. ಆಮೇಲೆ ನಾನು ಎಲ್ಲ ಸೂಸ್ಲುನೆಲ್ಲ ಹಾಕ್ಬಿಟ್ಟು ತುಂಬಿ ಕರಿಯೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಅದು ಶೇಪರು ಸತ ಸಿಗುತ್ತೆ ಕರ್ಜಿಕಾಯಿ ಮಾಡೋದು ಅಂಗಡಿಗಳಲ್ಲಿ. ಸೊ ಅದೂ ತಗೊಂಡು ಮಾಡ್ಬೋದು, ಅದರಲ್ಲೂ ತುಂಬ ಚೆನ್ನಾಗಾಗುತ್ತೆ. ಬಟ್ ನಮ್ಮ ಮನೇಲಿ ಇತ್ತಿಲ್ಲ, ನಾನು ತಗೊಂಡಿಲ್ಲ. ಸೊ ಅದಕ್ಕೇ ಕೈಯಲ್ಲೇ ತುಂಬಿಟ್ಟು ಕರಿತಾ ಇದ್ವಿ. ಸೊ ನಾವು ಸೂಸ್ಲುನ ಹಾಕ್ಬಿಟ್ಟು ಆ ಪೂರಿ ಸುತ್ತಕ್ಕೂ ಹಾಲನ್ನ ಹಾಕ್ಬಿಟ್ಟು ಪ್ರೆಸ್ ಮಾಡ್ತೀವಿ, ಎಲ್ಲೂ ಬಿಚ್ಕೋಬಾರ್ದು ಎಣ್ಣೆಲಿ ಹಾಕಿದರೆ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಸೊ ಸುತ್ತ ಹಾಲು ಹಾಕಿದರೆ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಈಗ ಇದು ಕರ್ಜಿಕಾಯಿನ ಕರಿಬೇಕು, ಗೊತ್ತಾಯ್ತಾ? ಸೊ ನನ್ನ ಮಕ್ಕಳು ಆಟ ಆಡ್ತಾಯಿದ್ರು. ಸಡನ್ನಾಗಿ ಅಡುಗೆ ಮನೆಗೆ ಬಂದು ಅದು ಒಬ್ಬಟ್ಟು ಅಂತ ಅಂದ್ಕೊಂಬಿಟ್ರು. ನಮ್ಮ ಕಡೆ ಕರ್ಗಡ್ಬು ಅಂತ ಮಾಡ್ತೀವಿ, ಅದಕ್ಕೂ ಕರ್ಜಿಕಾಯಿ ರೀತಿಯೇ ಲಟ್ಟಿಸ್ಬಿಟ್ಟು ಮಧ್ಯಕ್ಕೆ ಹೂರ್ಣ ಹಾಕ್ಬಿಟ್ಟು ಕರಿತೀವಿ. ಸೊ ಅದನ್ನು ಅಂದ್ಕೊಂಡು ಕೊಡು ತಿಂತೀವಿ ಅಂತ. ಅದಕ್ಕೆ ನಾವು ನಾಳೆ ಮಾಡಿಕೊಡ್ತೀವಿ ಅದನ್ನು ಅಂತ ನಾನು ನಮ್ಮತ್ತೆ ಹೇಳ್ತಾ ಇದ್ವಿ. ಸೊ ಚಕ್ಲಿ ಎಲ್ಲ ಕರ್ದೆಲ್ಲ ಆಯಿತು. ಇವಾಗ ಕರ್ಜಿಕಾಯಿಗೆ ಎಲ್ಲ ಪೌಡರೆಲ್ಲ ತುಂಬಿಟ್ಟು ಅದನ್ನು ಸತ ಎಲ್ಲ ಕರಿತಾ ಇದ್ದೆ. ಸೊ ಫೈನಲಿ ಚಕ್ಲಿ ರೆಡಿ ಆಯಿತು, ಮತ್ತು ಕರ್ಜಿಕಾಯಿನೂ ತುಂಬಾ ಚೆನ್ನಾಗಿ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.